ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2008 ಮಾಡಲ್ದು ಒಂದು ಫೋರ್ಡ್ ಫಿಯಸ್ಟಾ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಹಾಗೂ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್, ಫೋರ್ಡ್ ಫಿಯಸ್ಟಾ ಅದು ಹಾಂ ಡೀಸೆಲ್ ಇಂಜಿನ್ನು, ಹಾಂ 2008 ಮಾಡಲು. ಓಕೆ ಗಾಡಿ ಎಲ್ಲ ಅಪ್ ಟು ಡೇಟ್ ಕಂಡೀಷನ್ ಐತೆ. ಓಕೆ. ಓನರ್ ಎಷ್ಟು ಜನ ಸರ್? ಓನರ್ ನಾವು 5th ಓನರು. 6 ಜನ ಆಗಿದ್ದಾರಾ? ಫಿಫ್ತ್ 5. ಐದಾ? 5th ಓಕೆನಾ? ಹ್ಞೂ ಎಷ್ಟು ಹೊಡಿ ಸರ್ ಗಾಡಿ? ಸರ್, ಗಾಡಿ ಒಂದು ಚಿಲ್ಲರೆ ಹೊಡೈತೆ. ಹಾಂ ಇಂಜಿನ್ ಎಲ್ಲ ಒರಿಜಿನಾಲಿಟಿ ಕಂಡೀಷನಲ್ಲಿ ಐತೆ. ಓಕೆ. ಡೀಸೆಲ್ ಇಂಜಿನ್ನು ಏನು ಬರುತ್ತೆ ಮೈಲೇಜ್ ಇದು? ಸರ್, ಮೈಲೇಜು 24-25 ತನಕನೂ ಬರುತ್ತೆ. ಹಾಂ. ಟೈರ್ 4 ಹೊಸ ಟೈರ್ ಇದಾವೆ, ಸ್ಟೆಪ್ನಿನೂ ಹೊಸದೈತೆ. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಓಕೆ. ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ? 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕ್ ಎಲ್ಲ ಐತೆ. ಓಕೆ. ಸೀಟೆಲ್ಲ ಚೆನ್ನಾಗಿದಾವ? ಹ್ಞೂ ಸರ್, ಎಲ್ಲ ಇಂಟೀರಿಯರ್ ನೀಟ್ ಐತೆ. ಓಕೆ. ಔಟ್ಲೈನ್ ಏನು ಬಾಡಿ ಲೈನ್ ರೀಪೇಂಟ್ ಏನಾದರೂ ಆಗಿದೆಯಾ? ರೀಪೇಂಟ್ ಏನಾಗಿಲ್ಲ ಸರ್, ಸಣ್ಣ ಪುಟ್ಟ ಒಂದು 2-3 ಥರ ಸ್ಕ್ರಾಚಸ್ ಅದಾವೆ, ಮಾಡಿಸ್ಕೊಂಬೇಕು ಅವರು. ಓಕೆ. ಅಂದರೆ ಟಿಂಕರ್ ಕೆಲಸ ದೊಡ್ಡದಾಗಿ ಏನಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಒಂದು 2-3 ಥರ ಸ್ಕ್ರಾಚಸ್ ಅದಾವೆ ಅಷ್ಟೇ. ಓಕೆ. ಅಂದರೆ ಈಗ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಸ್ಕೊಂಡು ಓಡ್ಕೊಬೋದು? ಕೆಲಸ ಮಾಡ್ಸೋದು ಏನಿಲ್ಲ, ಆಯಲ್ ಸರ್ವಿಸ್ ಸಮೇತ ಮೊನ್ನೆ ಮಾಡಿಸಿ ಒಂದು 500 ಕಿಲೋಮೀಟರ್ ಹೊಡೆದಿಲ್ಲ ನಾ ಆಯಲ್ ಹಾಕ್ಸಿ. ಓಕೆ. ಸುಮ್ಮನೆ ಏನಪ್ಪ ಡೀಸೆಲ್ ಹಾಕ್ಸ್ಕೊಂಡು ಸುಮ್ಮನೆ ಹೊಡೆಯೋದು ಅಷ್ಟೇ. ಗಾಡಿ ತಗೊಂಡು ನೀಟ್ ಕಂಡೀಷನ್ ಐತೆ, ಮೈಲೇಜು ಭಾಳ ಚೆನ್ನಾಗೈತೆ, ಹಾಂ. ಇಂಜಿನು ಒಳ್ಳೆ ಸ್ಮೂತ್ ಐತೆ. ಓಕೆ. ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವೆ ಸರ್ ಗಾಡಿವು? ಹಾಂ, ಎಲ್ಲ ಒರಿಜಿನಲ್ ಅದ, ರನ್ನಿಂಗ್ ಅದ ಸರ್. ನಾವೇ ಓನರ್, ಗಾಡಿ ಓನರ್. ಓಕೆ. ಎಲ್ಲಿದೆ ಸರ್ ಗಾಡಿದು? ಇದು ದಾವಣಗೆರೆ ಸಿಟಿಯಲ್ಲಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, ಗಾಡಿ ರೇಟು 140 ಹೇಳ್ತೀನಿ. ಹ್ಞೂ. ಎದುರುಗಡೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ನೋಡೋಣ. ಬಂದಾಗ ಇನ್ನೂ ಕಡಿಮೆ ಆಗುತ್ತಾ? ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಹ್ಞೂ ಸರ್, ಇದೇ ನಂಬರ್. ಸರಿ ಸರ್, ಓಕೆ.